ವಿಜಯೇಂದ್ರರ್ ಈಗಾಗಲೇ ಹೇಳಿದ್ದಾರೆ, ಯತ್ನಾಳರ ಉಚ್ಚಾಟನೆ ದುರದೃಷ್ಟಕರ ಅಂತ. ಕುತೂಹಲ ಇದ್ದದ್ದು ರೇಣುಕಾಚಾರ್ಯರು ಏನಂತಾರೆ. ಬಣ ಬಡಿದಾಟದ ಕಾರಣಕ್ಕಾಗಿ ಯತ್ನಾಳರ ವಿರುದ್ಧ ಬಹಳ ಕಟ್ಟು ಟೀಕೆ ಮಾಡ್ತಾ ಇದ್ರು ರೇಣುಕಾಚಾರ್ಯ. ಆ ವಿಷಯ ನಾನು ಮಾತಾಡೋದಿಲ್ಲ ಅಂದ್ರು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಹೈಕಮಾಂಡ್ ತೀರ್ಮಾನ ಮಾಡಿದೆ. ರೇಣುಕಾಚಾರ್ಯರ ಪ್ರತಿಕ್ರಿಯೆ ಇಂಟ್ರೆಸ್ಟಿಂಗ್ಲಿ, ರೇಣುಕಾಚಾರ್ಯರಿಗೂ ನೋಟಿಸ್ ಕೊಟ್ಟಿದೆ ಹೈಕಮಾಂಡ್. ನನ್ನ ಉಚ್ಚಾಟನೆಯ ಆತಂಕ, ದುಃಖ, ನೋವು ನನಗಿಲ್ಲ ಅಂದ್ರು. ನೋಟಿಸ್ಗೆ ಗೌರವಯುತವಾಗಿ ಉತ್ತರ ಕೊಡ್ತಾರೆ. ನಾಳೆ ಸಂಜೆಯೊಳಗಾಗಿ ವಿನಮ್ರವಾಗಿ ಉತ್ತರ ಕೊಡ್ತೀನಿ ಅಂದ್ರು. ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್. ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು. ಏನೇ ಸಮಸ್ಯೆಗಳಿದ್ರು 4 ಗೋಡೆ ಮಧ್ಯೆ ಚರ್ಚೆ ಮಾಡಬೇಕು. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಾಮೆಂಟ್ಸ್. ನನಗೆ ಯಾವುದೇ ಆತಂಕನೂ ಇಲ್ಲ, ದುಃಖನೂ ಇಲ್ಲ, ನೋವು ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕು, ಶಿಸ್ತು ಸಮಿತಿ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಓಂ ಪಾಟೀಲ್ ತೀರ್ಮಾನ ಮಾಡಿದರೆ ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋಡಿ, ನನಗೂ ನೋಟಿಸ್ ಬಂದಿದೆ. ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ ನನ್ನ ಕಾರ್ಯಕರ್ತರ, ಪಕ್ಷದ ಮುಖಂಡರ ಭಾವನೆಗಳಂತ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ವಿನ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ. ಅವ್ರು ಟೀಕೆ ಮಾಡಿ, ಕೆಲವರು ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ. ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು, ಗೌರವದಿಂದ, ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ. ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು, ಏನು, ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ. ವಿಜಯೇಂದ್ರ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ. ಇದು ಇಲ್ಲಿಗೆ ನಿಲ್ಲೋದಲ್ಲ. ಯತ್ನಾಳರ ಉಚ್ಚಾಟನೆ ಆರಂಭ ಮಾತ್ರ. ಇದರ ರೋಲಿಂಗ್ ಎಫೆಕ್ಟ್ ಬಿಜೆಪಿಯಲ್ಲಿ ಇನ್ನೂ ಏನೇನೋ ಇದೆ. ಶಿಸ್ತು ಸಮಿತಿ ಇದೊಂದು ನಿರ್ಧಾರ ತೆಗೆದುಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ. ಅದು ಯಾವಾಗ ಆಗುತ್ತೋ ನೋಡೋಣ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.